ज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 31ನೇ ಅಧ್ಯಾಯದಲ್ಲಿ ಇವತ್ತು 17ನೇ ಶ್ಲೋಕ. ಯಥಾ ನಭಸ್ಯ ಭ್ರತಮಪ್ರಕಾಶಾಃ ಭವಂತಿ ಭೂಯೋ ನ ಭವಂತ್ಯನುಕ್ರಮಾತ್ ಏವಂ ಪರೇ ಬ್ರಹ್ಮಣಿ ಶಕ್ತಯಸ್ತ್ವಮೂ ರಜಸ್ತಮಃ ಸತ್ವಮಿತಿ ಪ್ರವಾಹಃ. ಭಗವಂತ ಈ ಜಗತ್ತನ್ನ ಸತ್ವರಜಸ್ತಮೋ ಗುಣಗಳ ಗುಂಪಿನಿಂದ, ಪ್ರಕೃತಿಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಈ ಜಗತ್ತು ಅವನನ್ನೇ ಆಶ್ರಯಿಸಿಕೊಂಡು ಇದೆ. ಈ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಒಳಗೂ ಅವನು ಇದ್ದು ಇದನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತ ಹಿಂದೆ ಎಲ್ಲ ಹೇಳಿದರು. ಆದರೆ ಅವನಿಗೆ ಮಾತ್ರ ಯಾವ ಒಂದು ವಿಕಾರವೂ ಕೂಡ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಬ್ರಹ್ಮನಲ್ಲಿ ಯಾವ ಒಂದು ವಿಕಾರವೂ ಕೂಡ ಇಲ್ಲ. ಏವಂ ಪರೇ ಬ್ರಹ್ಮಣಿ ಅಂತ. ಪರೇ ಬ್ರಹ್ಮಣಿ ಅಂದ್ರೆ ಪರಬ್ರಹ್ಮ, ಸಕಲ ಗುಣ ಪರಿಪೂರ್ಣನಾದಂತಹ ನಾರಾಯಣ. ಅವನಿಗೆ ಈ ಸತ್ವರಜಸ್ತಮೋ ಗುಣಗಳಿಂದ ಯಾವ ವಿಕಾರವೂ ಕೂಡ ಆಗೋದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಯಥಾ ನಭಸಿ ಅಭ್ರತಮ ಪ್ರಕಾಶಾಃ ಭವಂತಿ ಭೂಯಃ ನ ಭವಂತಿ ಅನುಕ್ರಮಾತ್. ಆಕಾಶದಲ್ಲಿ ಮೋಡಗಳು, ಕತ್ತಲೆ, ಬೆಳಕು ಹೀಗೆ ಕ್ರಮವಾಗಿ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಕೆಲವು ಸಲ ಮೋಡ ಬರ್ತದೆ, ಹೋಗ್ತದೆ, ಕತ್ತಲೆ ಬರ್ತದೆ, ಹೋಗ್ತದೆ, ಮತ್ತೆ ಬೆಳಕು ಬರ್ತದೆ. ಹೀಗೆ ಕತ್ತಲೆ, ಬೆಳಕು, ಮೋಡ ಇದೆಲ್ಲ ಆಕಾಶದಲ್ಲಿ ಮೇಲಿಂದ ಮೇಲೆ ಬರ್ತಾ ಇರ್ತದೆ, ಹೋಗ್ತಾ ಇರ್ತವೆ.
ಹಾಗೆ ಈ ಪರಬ್ರಹ್ಮ ನಾರಾಯಣನಲ್ಲಿ ಅವನಿಗೆ ಅಧೀನವಾಗಿ ಇರ್ತಕ್ಕಂತಹ ರಜಸ್ಸು ಆಕಾಶದಲ್ಲಿ ಮೋಡದಂತೆ, ತಮಸ್ಸು ಕತ್ತಲೆಯಂತೆ, ಸತ್ವ ಬೆಳಕಿನಂತೆ. ಹೀಗೆ ಸತ್ವ, ರಜಸ್ಸು, ತಮಸ್ಸು ಎಂಬಂತಹ ಈ ಜಗತ್ ಪ್ರವಾಹ ಅದು ಒಂದಾದ್ಮೇಲೆ ಒಂದು ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತವೆ, ನಾಶವಾಗ್ತಾ ಇರ್ತವೆ, ಹುಟ್ಟುತ್ತಾ ಇರ್ತವೆ, ನಾಶವಾಗ್ತಾ ಇರ್ತವೆ. ಆಕಾಶದಲ್ಲಿ ಮೋಡಗಳು, ಕತ್ತಲೆ, ಬೆಳಕು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಬಂದರೂ ಹೋದ್ರೂ ಕೂಡ ಆಕಾಶಕ್ಕೆ ಯಾವುದೇ ರೀತಿಯಾದ ಲೇಪ ಇಲ್ಲ. ಆಕಾಶ ಯಾವಾಗಲೂ ಏಕರೂಪವಾಗಿಯೇ ಇರ್ತದೆ. ಯಾವ ಲೇಪವೂ ಕೂಡ ಆಕಾಶಕ್ಕೆ ಇಲ್ಲ. ಆ ಆಕಾಶದಲ್ಲಿ ಮೋಡಗಳು ಬರ್ತವೆ, ಕತ್ತಲೆ ಬರ್ತದೆ, ಬೆಳಕು ಬರ್ತದೆ. ಹೀಗೆ ಕ್ರಮವಾಗಿ ಬಂದು ಹೋಗ್ತಾ ಇರ್ತವೆ. ಏನು ಬಂದು ಹೋದರೂ ಕೂಡ ಆಕಾಶಕ್ಕೆ ಯಾವ ಲೇಪವೂ ಇಲ್ಲದೆ ಅದು ಏಕರೂಪವಾಗಿಯೇ ಹೇಗೆ ಇರ್ತದೋ ಹಾಗೆ ಭಗವಂತನಲ್ಲಿಯೂ ಕೂಡ ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳ ಪ್ರವಾಹ ಅದು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆಕಾಶ ಅಂತನ್ನೋದು ಇವುಗಳಿಗೆಲ್ಲ, ಮೋಡ, ಬೆಳಕು ಮೊದಲಾದವುಗಳಿಗೆಲ್ಲ ಆಶ್ರಯ ಅದು. ಹಾಗೆ ಭಗವಂತ ಎಲ್ಲ ಈ ಸತ್ವರಜಸ್ತಮೋ ಗುಣಗಳಿಗೆ ಆಶ್ರಯನಾಗಿದ್ದಾನೆ. ಅವುಗಳಿಗೆಲ್ಲ ಆಶ್ರಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅವುಗಳ ಪ್ರವಾಹ ಜಗತ್ತಿನ ರೂಪದಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತದೆ, ನಾಶವಾಗ್ತದೆ. ಸತ್ವ, ರಜಸ್ಸು, ತಮಸ್ಸು ಎಂಬ ಮೂರು ಗುಣಗಳಿಗೆ ಮೂರು ದೃಷ್ಟಾಂತ: ಮೋಡ, ಕತ್ತಲೆ, ಬೆಳಕು. ಬೆಳಕು ಅಂದ್ರೆ ಸತ್ವ, ಕತ್ತಲೆ ಅಂತಂದ್ರೆ ತಮಸ್ಸು, ಮೋಡ ಅಂತನ್ನೋದು ರಜೋಗುಣ. ಹೀಗೆ ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳು ಆಕಾಶದಲ್ಲಿ ಮತ್ತೆ ಮತ್ತೆ ಬಂದು ಹೋಗಿ ಮಾಡುವಂತೆ, ಏನು ಮಾಡಿದರೂ ಆಕಾಶಕ್ಕೆ ಯಾವುದೇ ರೀತಿ ಲೇಪ ಹೇಗೆ ಇಲ್ಲವೋ ಹಾಗೆ ಭಗವಂತನಲ್ಲಿ ಈ ಸತ್ವರ, ರಜಸ್ಸು, ತಮಸ್ಸು ಎಂಬ ಗುಣಗಳ ಪ್ರವಾಹ ರೂಪವಾದಂತಹ ಈ ಜಗತ್ತು ಹುಟ್ಟುತ್ತದೆ, ನಾಶವಾಗ್ತದೆ, ಹುಟ್ಟುತ್ತದೆ, ನಾಶವಾಗ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಏನಾದರೂ ಎಷ್ಟೇ ಸೃಷ್ಟಿ ಪ್ರಳಯಗಳು ನಡೆದರೂ ಕೂಡ ಅವನು ಮಾತ್ರ ಯಾವ ಲೇಪವೂ ಇಲ್ಲದೆ ನಿರ್ವಿಕಾರನಾಗಿ ಹಾಗೆಯೇ ಇರ್ತಾನೆ. ಸದಾ ಪರಬ್ರಹ್ಮನಾಗಿಯೇ ಇರ್ತಾನೆ. ಅಂದರೆ ಸಕಲ ಗುಣ ಪರಿಪೂರ್ಣನಾಗಿಯೇ ಇರ್ತಾನೆ. ಯಥಾ ನಭಸ್ಯ ಭ್ರತಮ ಪ್ರಕಾಶಾಃ ಭವಂತಿ ಭೂಯೋ ನ ಭವಂತ್ಯನುಕ್ರಮಾತ್ ಏವಂ ಪರೇ ಬ್ರಹ್ಮಣಿ ಶಕ್ತಯಸ್ತ್ವಮೋ ರಜಸ್ತಮಸ್ಸತ್ವಮಿತಿ ಪ್ರವಾಹಃ. ಇಲ್ಲಿ ವಿಜಯಧ್ವಜ ತೀರ್ಥರು ಒಂದು ವಿಷಯವನ್ನ ಬರೆದಿದ್ದಾರೆ. ಇದರಿಂದ ಈಗೇನು ವಿಷಯವನ್ನ ಹೇಳಿದ್ದಾರೆ, ಇದರಿಂದ ಈ ಜಗತ್ತು ಸತ್ಯ ಅನ್ನೋದು ಕೂಡ ಗೊತ್ತಾಗ್ತದೆ. ಈ ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ದಾರೆ. ಬ್ರಹ್ಮನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಲೇಪ ಇಲ್ಲ. ಯಾಕೆ ಅಂತಂದ್ರೆ ಅವನು ಸಮರ್ಥನಾಗಿದ್ದಾನೆ. ಆ ಭಗವಂತನಿಗೆ ಆ ಸಾಮರ್ಥ್ಯ ಇದೆ. ಇವುಗಳ ಲೇಪ ಆಗದೆ ಅವುಗಳನ್ನು ನಿಯಂತ್ರಣ ಮಾಡತಕ್ಕಂತಹ ಶಕ್ತಿ ಅವನಲ್ಲಿದೆ. ಈಗ ಕೆಲವರು ಹೇಳ್ತಾರೆ, ಇದು ಈ ಜಗತ್ತು ಸುಳ್ಳು, ಈ ಜಗತ್ತು ಮಿಥ್ಯಾ, ಮಿಥ್ಯಾ ಆದ್ದರಿಂದ ಅದರ ಲೇಪ ಇಲ್ಲ ಅಂತ ಈ ಕಾರಣದಿಂದ ಕೆಲವರು ಲೇಪ ಇಲ್ಲ ಅಂತ ಹೇಳ್ತಾರೆ. ಅದು ಮಿಥ್ಯಾ ಅಂತ ಕೆಲವರು ಹೇಳ್ತಾರೆ. ಶಕ್ತಿಗಳು ಶಕ್ತಯ ಅಮೂ ರಜಸ್ತಮ ಸತ್ವಮಿತಿ ಪ್ರವಾಹ
ಅಂತೇನಿದೆ ಅಲ್ಲಿ ಶಕ್ತಯ ಶಕ್ತಿಗಳು ಅಂದರೆ ರಜಸ್ಸು ಸತ್ವ ರಜಸ್ಸು ತಮಸ್ಸು ಎಂಬ ಶಕ್ತಿಗಳೇನಿದ್ದಾವೆ ಇವುಗಳು ಮಿಥ್ಯಾ ಅನ್ನೋ ಕಾರಣದಿಂದ ಅವನಿಗೆ ಲೇಪ ಇಲ್ಲ ಅಂತ ಅರ್ಥ ಅಲ್ಲ. ಅವುಗಳೆಲ್ಲ ಸತ್ಯವೇ. ಅಂದರೆ ಈ ಜಗತ್ ಪ್ರವಾಹ ಅದು ಸತ್ಯವೇ. ಸತ್ಯವಾದ ಜಗತ್ತೇ ಭಗವಂತನಲ್ಲಿ ಹುಟ್ಟುತ್ತದೆ, ಸತ್ಯವಾದ ಜಗತ್ತೇ ನಾಶವಾಗ್ತದೆ, ಹೊರತು ಮಿಥ್ಯಾಭೂತವಾದದ್ದಲ್ಲ. ಸತ್ಯವಾದರೂ ಕೂಡ ಅದರ ಲೇಪ ಆಗೋದಿಲ್ಲ. ಉದಾಹರಣೆಗೆ ಅಗ್ನಿ, ಅದು ಸುಡುವಂಥದ್ದು ಅಗ್ನಿಯ ಸ್ವಭಾವ. ಯಾರ ಕೈ ಇಟ್ಟರೂ ಕೂಡ ಅಗ್ನಿ ಸುಡುತ್ತದೆ. ಆದರೆ ಒಬ್ಬ ಅಗ್ನಿಷ್ಟಂಬನ ವಿದ್ಯೆಯನ್ನ ಬಲ್ಲವನೇನಿದ್ದಾನೆ, ಅಗ್ನಿಯನ್ನ ಸ್ತಂಭನ ಮಾಡ್ತಕ್ಕಂತಹ ವಿದ್ಯೆ ಒಬ್ಬನಿಗೆ ಗೊತ್ತಿದೆ ಅಂತ ಇಟ್ಟುಕೊಳ್ಳೋಣ. ಅಂತಹ ಅಗ್ನಿಸ್ತಂಭನ ವಿದ್ಯೆಯನ್ನ ಬಲ್ಲಂಥವನು ಆ ಅಗ್ನಿಯನ್ನ ಪ್ರವೇಶ ಮಾಡಿದರೂ ಕೂಡ ಅವನಿಗೆ ಅದು ದಾಹ ಆಗೋದಿಲ್ಲ. ಅವನಿಗೆ ಅಗ್ನಿ ಅನ್ನೋದು ಅಲ್ಲಿ ಸುಡೋದಿಲ್ಲ. ಅಗ್ನಿ ಸುಡೋದಿಲ್ಲ ಅಂದ ಕೂಡಲೇ ಆ ಅಗ್ನಿ ಮಿಥ್ಯಾ ಆದ್ರಿಂದ ಸುಡೋದಿಲ್ಲ ಅಂತ ಅರ್ಥನಾ? ಅಗ್ನಿ ಸತ್ಯವೇ. ಬೇರೆಯವರಿಗೆಲ್ಲ ಅಗ್ನಿ ಸುಡ್ತದೆ, ಅದು ಸತ್ಯವೇ. ಇವನಿಗೆ ಯಾಕೆ ಸುಡೋದಿಲ್ಲ ಅಂತಂದ್ರೆ ಅಗ್ನಿಸ್ತಂಭನ ವಿದ್ಯೆಯನ್ನ ಬಲ್ಲವನಾಗಿದ್ದಾನೆ. ಆ ಸಾಮರ್ಥ್ಯ ಇದೆ ಅವನಿಗೆ. ಅಗ್ನಿಯನ್ನ ಸ್ತಂಭನ ಮಾಡುವ ಸಾಮರ್ಥ್ಯ ಇರೋದರಿಂದ ಅವನಿಗೆ ದಾಹ ಆಗೋದಿಲ್ಲ, ಅವನಿಗೆ ದುಃಖ ಆಗೋದಿಲ್ಲ, ಹೊರತು ಮಿಥ್ಯಾ ಅನ್ನೋ ಕಾರಣದಿಂದ ಅಲ್ಲ. ಹಾಗೆ ಪರಬ್ರಹ್ಮ ನಾರಾಯಣನಿಗೆ ಲೇಪಕತ್ವ ಶಕ್ತಿ ಏನಿದೆ ಅಲ್ಲ, ಅದನ್ನ ತಡೆಯುವಂತಹ ಸಾಮರ್ಥ್ಯ ಇದೆ. ಇವುಗಳಿಗೆ ಸತ್ವರಜಸ್ತಮೋ ಗುಣಗಳಿಗೆ ಲೇಪಕತ್ವ ಶಕ್ತಿ ಏನಿದೆ, ಅವುಗಳನ್ನ ತಡೆಯುವ ಸಾಮರ್ಥ್ಯ, ಅವುಗಳನ್ನು ನಿಯಂತ್ರಣ ಮಾಡುವ ಸಾಮರ್ಥ್ಯ ಭಗವಂತನಿಗಿದೆ. ಯಾಕೆಂದ್ರೆ ಎಲ್ಲಾ ದ್ರವ್ಯಗಳು ಕೂಡ ಅವನ ಅಧೀನ. ಆದ್ರಿಂದಲೇನೆ ಅವನಿಗೆ ಅವುಗಳ ಲೇಪ ಇಲ್ಲ, ಹೊರತು ಅದು ಮಿಥ್ಯಾ ಆದ್ರಿಂದ ಅಲ್ಲ. ಈ ಒಂದು ವಿಶೇಷವನ್ನ ಭಾಗವತ ತು ಅನ್ನೋ ಒಂದು ಶಬ್ದದಿಂದ ತಿಳಿಸ್ತಾ ಇದೆ ಅಂತ ಮಹಾತ್ಮರಾದಂತಹ ವಿಜಯಧ್ವಜ ತೀರ್ಥರು ವೇದವ್ಯಾಸ ದೇವರ ಆ ಒಂದು ತು ಅನ್ನೋ ಅಕ್ಷರಕ್ಕೆ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ರಜಃ ತಮಃ ಸತ್ವಂ ಇತಿ ಪ್ರವಾಹ ಏವಂ ಪರೇ ಬ್ರಹ್ಮಣಿ ಶಕ್ತಯಃ ತು ಅಮೂ ಅಂತಿದೆ. ಶಕ್ತಯಃ ತು ಅನ್ನಲ್ಲಿ ಆ ತು ಅನ್ನೋ ಒಂದು ಅವ್ಯಯ ಈ ಅಭಿಪ್ರಾಯವನ್ನ ತಿಳಿಸ್ತದೆ. ಈ ಜಗತ್ತು ಸತ್ಯ, ಸತ್ಯವಾದ ಜಗತ್ತೇ ಅವನಿಗೆ ಆ ಲೇಪಕತ್ವ ಶಕ್ತಿಯನ್ನ ನಿಯಂತ್ರಣ ಮಾಡುವ ಸಾಮರ್ಥ್ಯ ಭಗವಂತನಿಗೆ ಇರೋದ್ರಿಂದ ಅವನಿಗೆ ಯಾವ ಗುಣಗಳ ಲೇಪವೂ ಕೂಡ ಆಗೋದಿಲ್ಲ, ಹೊರತು ಮಿಥ್ಯಾಭೂತವಾದ್ದರಿಂದ ಅಲ್ಲ ಅಂತನ್ನೋ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಮುಂದೆ 18ನೇ ಶ್ಲೋಕ. ತೇನೈವಮಾತ್ಮಾನಮಶೇಷದೇಹಿನಾಂ ಕಾಲಂ ಪ್ರಧಾನಂ ಪುರುಷಂ ಪರೇಶಂ ಸ್ವತೇಜಸಾಧ್ವಸ್ತಗುಣಪ್ರವಾಹಂ ಆತ್ಮೈಕಭಾವೇನ ಭಜಧ್ವಮದ್ಧಾ. ಆ ಭಗವಂತ ಈ ಇಡೀ ಜಗತ್ತನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ. ಈ ಇಡೀ ಜಗತ್ತು ಅವನ ಒಳಗೆ ಅನೇಕ ಬಾರಿ ಹುಟ್ಟುತ್ತದೆ, ನಾಶವನ್ನು ಹೊಂದದೆ. ಏನಾದರೂ ಅದರ ಲೇಪ ಅಂತನ್ನೋದು ಭಗವಂತನಿಗೆ ಇಲ್ಲ. ಆದ್ದರಿಂದಲೇನೆ ಅವನು ಸರ್ವೋತ್ತಮ, ಅವನು ಸರ್ವಾಂತರ್ಯಾಮಿ, ಕಾಲವನ್ನು ನಿಯಂತ್ರಣ ಮಾಡ್ತಕ್ಕಂಥವನು. ಅವನಿಗೆ ಕಾಲ ಅಂತ ಹೆಸರಿದೆ. ಪ್ರಧಾನವನ್ನ ನಿಯಂತ್ರಣ ಮಾಡತಕ್ಕಂಥವನು, ಆದ್ರಿಂದ ಅವನಿಗೆ ಪ್ರಧಾನ ಅಂತ ಕರೀತಾರೆ. ಎಲ್ಲ ಪುರುಷರನ್ನು ನಿಯಂತ್ರಣ ಮಾಡ್ತಾ ಎಲ್ಲರ ಅಂತರ್ಯಾಮಿಯಾಗಿರೋದ್ರಿಂದ ಅವನನ್ನು ಪುರುಷ ಅಂತ ಕರೀತಾರೆ. ಎಲ್ಲರಿಗೂ ನಿಯಾಮಕನಾಗಿದ್ದಾನೆ,
ಎಲ್ಲರಿಗೂ ಒಡೆಯನಾಗಿದ್ದಾನೆ. ತನ್ನ ಸ್ವರೂಪಭೂತವಾದ ಸಾಮರ್ಥ್ಯದಿಂದಲೇನೆ ಈ ಗುಣಗಳೇನಿದ್ದಾವೆ ಸತ್ವರಜಸ್ತಮೋ ಗುಣಗಳು, ಆ ಗುಣದ ಪ್ರವಾಹದಿಂದ ದೂರ ಇದ್ದಾನೆ. ಆ ಗುಣ ಪ್ರವಾಹ ಅಂತನ್ನೋದು ಉಳಿದವರಿಗೆಲ್ಲ ಅದು ಬಂಧಕ. ಸತ್ವರಜಸ್ತಮೋ ಗುಣಗಳ ಪ್ರವಾಹ ಎಲ್ಲರನ್ನೂ ಬಂಧನ ಮಾಡ್ತದೆ. ಆದರೆ ಆ ಬಂಧನದಿಂದ ಇವನು ಮಾತ್ರ ದೂರ ಇದ್ದಾನೆ. ಇವನಿಗೆ ಅದು ಬಂಧಕ ಆಗೋದಿಲ್ಲ. ಯಾಕೆ? ಅದು ಅವನ ಸಾಮರ್ಥ್ಯ, ಸ್ವತೇಜಸ. ತನ್ನ ಸ್ವರೂಪಭೂತವಾದ ಸಾಮರ್ಥ್ಯದಿಂದಲೇನೆ ಅವುಗಳನ್ನ ದೂರ ಮಾಡಿಕೊಂಡಿದ್ದಾನೆ. ಸ್ವತೇಜಸ ಧ್ವಸ್ತ ಗುಣ ಪ್ರವಾಹಂ. ಇಂತಹ ಆ ಭಗವಂತನನ್ನ ಪೂರ್ಣವಾಗಿ ಯಾರೂ ತಿಳಿದಿಲ್ಲ. ಅವನೊಬ್ಬನೇ ಪೂರ್ಣ. ಅದನ್ನ ನಾವು ತಿಳ್ಕೊಳ್ಬೇಕು. ಈ ರೀತಿ ಆ ಭಗವಂತನ ಸ್ವರೂಪವನ್ನು ತಿಳಿದು ಅವನನ್ನ ಚೆನ್ನಾಗಿ ಆರಾಧನೆ ಮಾಡ್ರಿ ಅಂತ ನಾರದರು ಪ್ರಚೇತಸರಿಗೆ ಹೇಳ್ತಾ ಇದ್ದಾರೆ. ಭಜಧ್ವಂ ಅಂತಾರೆ. ಅದ್ಧಾ ಭಜಧ್ವಂ, ಚೆನ್ನಾಗಿ ಭಜನೆ ಮಾಡ್ರಿ. ಆ ಭಗವಂತನನ್ನ ಈ ರೀತಿ ಸರಿಯಾಗಿ ತಿಳಿದು ಅವನಲ್ಲಿ ಭಕ್ತಿಯನ್ನ ಮಾಡಿ ಅವನನ್ನ ಚೆನ್ನಾಗಿ ಭಜನೆ ಮಾಡ್ರಿ ಅಂತ ಇದ್ದಾರೆ. ತೇನ ಏವಂ ಆತ್ಮಾನಂ ಅಶೇಷದೇಹಿನಾಂ ಕಾಲಂ ಪ್ರಧಾನಂ ಪುರುಷಂ ಪರೇಶಂ ಅಂತ ಇಷ್ಟು ಶಬ್ದಗಳಿದ್ದಾವೆ ಇಲ್ಲಿ. ಅವನು ಸರ್ವೋತ್ತಮ, ಸರ್ವ ಅಂತರ್ಯಾಮಿ, ಕಾಲ ನಿಯಾಮಕ, ಪ್ರಧಾನ ಎಂಬ ಹೆಸರುಳ್ಳವನು, ಪುರುಷ ಎಂಬ ಹೆಸರುಳ್ಳವನು, ಸರ್ವನಿಯಾಮಕ ಆ ಭಗವಂತ. ಅವನನ್ನ ಪೂರ್ಣ ಅಂತ ತಿಳಿದು ಚೆನ್ನಾಗಿ ಆರಾಧನೆ ಮಾಡಬೇಕು ಅಂತ. ಆತ್ಮೈಕ ಭಾವೇನ ಭಜಧ್ವಂ ಅಂತ ಕೊನೆಯಲ್ಲಿ. ಆತ್ಮೈಕ ಭಾವದಿಂದ ಅವನನ್ನ ಭಜನೆ ಮಾಡ್ರಿ ಅಂತ. ಆತ್ಮೈಕ ಭಾವದಿಂದ ಭಜನೆ ಮಾಡೋದು ಅಂದ್ರೆ ಏನು? ಆ ಭಗವಂತನನ್ನ ಪೂರ್ಣ ಅಂತ ತಿಳಿದು ಭಜನೆ ಮಾಡೋದು ಅಂತ ಅರ್ಥ. ಅವನೊಬ್ಬನೇ ಪೂರ್ಣ ಅಂತ ತಿಳಿರಿ. ಆ ರೀತಿ ತಿಳಿದು ಅವನ ಉಪಾಸನೆಯನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಆತ್ಮೈಕ ಬುದ್ಧಿಯಿಂದ ಭಜನೆ ಮಾಡೋದು ಅಂತನ್ನೋ ಶಬ್ದಕ್ಕೆ ಆತ್ಮ ಐಕ್ಯ ಬುದ್ಧಿಯಿಂದ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಆತ್ಮೈಕ ಭಾವೇನ ಅಂತಿದೆ ಭಾಗವತದಲ್ಲಿ. ಆತ್ಮೈಕ ಭಾವ ಅನ್ನೋದಕ್ಕೆ ಅವರು ಆತ್ಮೈಕ್ಯ ಭಾವ, ಆತ್ಮೈಕ್ಯ ಬುದ್ಧಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಧರಿಯ ವ್ಯಾಖ್ಯಾನ, ಶುಕದೇವ ವ್ಯಾಖ್ಯಾನ, ಗಿರಿಧರಿಯ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳೆಲ್ಲ ಹಾಗೆ ಆತ್ಮೈಕ ಭಾವೇನ ಅಂದ್ರೆ ಆತ್ಮೈಕ್ಯ ಬುದ್ಧಿಯಿಂದ, ಆತ್ಮ ಜೀವ ಇಬ್ರು ಒಂದೇ ಏಕ ಅನ್ನೋ ಬುದ್ಧಿಯಿಂದ ಭಜನೆ ಮಾಡ್ರಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇವರು ವೀರರಾಘವ ವ್ಯಾಖ್ಯಾನ ಮತ್ತು ವಿಶ್ವನಾಥ ವ್ಯಾಖ್ಯಾನದಲ್ಲಿ ಆತ್ಮೈಕ ಭಾವೇನ ಅನ್ನೋ ಶಬ್ದಕ್ಕೆ ಮನಸ್ಸಿನ ಏಕಾಗ್ರತೆಯಿಂದ ಅಂತ ಹೇಳಿದ್ದಾರೆ. ಮನಸ್ಸಿನ ಏಕಾಗ್ರತೆಯಿಂದ ಅಂತ ಹೇಳಿದರೂ ಕೂಡ ಅವರ ಅಭಿಪ್ರಾಯ ಕೊನೆಗೆ ಐಕ್ಯ ಬುದ್ಧಿ ಅಂತಾನೆ. ಯಾಕೆಂದ್ರೆ ಅವ್ರ ಹಿಂದೆ ಮುಂದೆ ಎಲ್ಲ ಆ ರೀತಿ ಅವರು ಐಕ್ಯವನ್ನ ಅವರು ಕೂಡ ಹೇಳ್ತಕ್ಕಂಥವ್ರೆ. ಆ ಅಭಿಪ್ರಾಯ ಅವ್ರಿಗೂ ಇದೆ. ಆದ್ರೆ ಪ್ರಕೃತದಲ್ಲಿ ಮಾತ್ರ ಈ ಶಬ್ದಕ್ಕೆ ಏಕಾಗ್ರತೆಯಿಂದ ಅಂತ ಅರ್ಥ ಮಾಡಿದ್ದಾರೆ. ಮನಸ್ಸಿನ ಏಕಾಗ್ರತೆಯಿಂದ, ಆತ್ಮ ಅನ್ನೋ ಶಬ್ದಕ್ಕೆ ಮನಸ್ಸು ಅಂತ ಇಟ್ಟುಕೊಂಡು ಆತ್ಮೈಕ ಭಾವ, ಏಕಭಾವ ಅಂದ್ರೆ ಏಕಾಗ್ರತೆ ಅಂತ. ಆದರೆ ಇವರು ಶ್ರೀಧರಿಯ, ಶುಕದೇವ, ಗಿರಿಧರಿ ವ್ಯಾಖ್ಯಾನಗಳಂತೂ ಆತ್ಮೈಕ್ಯ ಬುದ್ಧಿಯಿಂದ ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ. ಇದರ ಸರಿಯಾದ ಅಭಿಪ್ರಾಯ ಏನು ಅನ್ನೋದನ್ನ ಮಧ್ವಾಚಾರ್ಯರು ಸತ್ಯ ಸಂಹಿತಾ ಎಂಬ ಗ್ರಂಥದ ವಾಕ್ಯವನ್ನು ಉದಾಹರಿಸಿ ತಿಳಿಸಿಕೊಡ್ತಾರೆ.
ಪೂರ್ಣೋ ವಿಷ್ಣುಸ್ಸ ಏವೈಕಃ ಇತಿ ಭಾವೋಯ ಈರಿತಃ ಆತ್ಮೈಕ ಭಾವ ಇತಿ ತಂ ವಿದುರ್ಬ್ರಹ್ಮಾತ್ಮದರ್ಶಿನಃ ಇತಿ ಸತ್ಯಸಂಹಿತಾಯಾಂ. ಆತ್ಮೈಕ ಭಾವ ಅನ್ನೋ ಶಬ್ದಕ್ಕೆ ಏನರ್ಥ ಅನ್ನೋದನ್ನ ಮಧ್ವಾಚಾರ್ಯರು ಸತ್ಯಸಂಹಿತಾದಲ್ಲಿ ಹೇಳಿದ ವಾಕ್ಯವನ್ನು ಉದಾಹರಿಸಿ ತಿಳಿಸ್ತಾರೆ. ಇಷ್ಟು ಸ್ಪಷ್ಟವಾಗಿ ಬೇರೆ ಯಾವ ವ್ಯಾಖ್ಯಾನಕಾರರು ಕೂಡ ತಿಳಿಸೋದಿಲ್ಲ. ಇಲ್ಲಿ ಬರುವ ಶಬ್ದ ಭಾಗವತದಲ್ಲಿ ಸ್ವತೇಜಸಾಧ್ವಸ್ತ ಗುಣ ಪ್ರವಾಹಂ ಆತ್ಮೈಕ ಭಾವೇನ ಭಜಧ್ವಮದ್ಧ ಅಂತಿದೆ. ಆತ್ಮೈಕ ಭಾವೇನ ಅನ್ನೋ ಅದೇ ಶಬ್ದವನ್ನ ತೆಗೆದುಕೊಂಡು ಸತ್ಯಸಂಹಿತಾ ವಾಕ್ಯ ಅದರ ವ್ಯಾಖ್ಯಾನವನ್ನ ಮಾಡಿದೆ. ಪೂರ್ಣೋ ವಿಷ್ಣು ಸಯೇವೈಕಃ ಇತಿ ಭಾವಃ ಯ ಈರಿತಃ ಆತ್ಮೈಕ ಭಾವಃ ಇತಿ ತಂ ವಿದುಃ ಬ್ರಹ್ಮಾತ್ಮದರ್ಶಿನಃ. ಆ ವಿಷ್ಣು ಒಬ್ಬನೇ ಪೂರ್ಣ, ಬೇರೆ ಯಾರು ಪೂರ್ಣರಲ್ಲ ಎಂಬ ಭಾವ. ಪೂರ್ಣೋ ವಿಷ್ಣು ಸಹ ಏವ ಏಕಃ ಇತಿ ಭಾವಃ. ಪರಿಪೂರ್ಣನಾದವನು ಅವನೊಬ್ಬನೇ ವಿಷ್ಣು ಅನ್ನೋ ಭಾವ ಅಂದ್ರೆ ಧ್ಯಾನ ಇದೆಯೋ ಆ ಧ್ಯಾನವನ್ನೇ, ಆ ಭಾವವನ್ನೇ ಎಲ್ಲ ಜ್ಞಾನಿಗಳು, ಪರಬ್ರಹ್ಮ ಮತ್ತು ಜೀವರ ಸ್ವರೂಪವನ್ನು ತಿಳ್ಕೊಂಡಂತಹ ಎಲ್ಲಾ ಜ್ಞಾನಿಗಳು ಕೂಡ, ಬ್ರಹ್ಮಾತ್ಮದರ್ಶಿಗಳು, ಬ್ರಹ್ಮನನ್ನು ಮತ್ತು ಜೀವರನ್ನು ತಿಳ್ಕೊಂಡಂತಹ ಜ್ಞಾನಿಗಳು ಆತ್ಮೈಕ ಭಾವ ಅಂತ ಕರೀತಾರೆ. ಆತ್ಮೈಕ ಭಾವ ಅನ್ನೋ ಶಬ್ದವನ್ನ ಜ್ಞಾನಿಗಳು ಯಾವ ಅರ್ಥದಲ್ಲಿ ಕರೀತಾರೆ ಅಂದ್ರೆ, ಒಬ್ಬನೇ ಪರಿಪೂರ್ಣನಾದ ಆ ಭಗವಂತ ಒಬ್ಬನೇ, ಉಳಿದವರು ಯಾರೂ ಪರಿಪೂರ್ಣರಲ್ಲ ಅನ್ನೋ ಭಾವ, ಅನ್ನೋ ಧ್ಯಾನ, ಇದನ್ನ ಆತ್ಮೈಕ ಭಾವ ಅನ್ನೋ ಶಬ್ದದಿಂದ ಜ್ಞಾನಿಗಳು ಕರೀತಾರೆ. ಎಂಥ ಜ್ಞಾನಿಗಳು? ಬ್ರಹ್ಮಾತ್ಮದರ್ಶಿನಃ. ಬ್ರಹ್ಮ ಮತ್ತು ಆತ್ಮ ಎರಡನ್ನೂ ಚೆನ್ನಾಗಿ ತಿಳ್ಕೊಂಡವರು, ಅಂದ್ರೆ ಪರಬ್ರಹ್ಮನಾದ ಭಗವಂತ ಮತ್ತು ಜೀವಾತ್ಮ ಇಬ್ಬರ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಂಡಂತಹ ಜ್ಞಾನಿಗಳು ಆತ್ಮೈಕ ಭಾವ ಅಂತನ್ನೋ ಶಬ್ದಕ್ಕೆ ಈ ರೀತಿ ಅರ್ಥವನ್ನ ಹೇಳ್ತಾರೆ ಅಂತ ಸತ್ಯಸಂಹಿತಾ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಪ್ರಕೃತದಲ್ಲಿ ಆತ್ಮೈಕ ಭಾವೇನ ಭಜಧ್ವಂ ಅಂತ ನಾರದರು ಹೇಳ್ತಾ ಇರೋದು ಅಭಿಪ್ರಾಯ, ಭಗವಂತ ನಾರಾಯಣ ಒಬ್ಬನೇ ಪರಿಪೂರ್ಣ ಅನ್ನೋ ಅಭಿಪ್ರಾಯದಿಂದ ಅವನನ್ನ ಧ್ಯಾನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ತೇನೈವ ಮಾತ್ಮಾನಮಶೇಷ ದೇಹಿನಾಂ ಕಾಲಂ ಪ್ರಧಾನಂ ಪುರುಷಂ ಪರೇಶಂ ಸ್ವತೇಜಸಾಧ್ವಸ್ತ ಗುಣ ಪ್ರವಾಹಂ ಆತ್ಮೈಕ ಭಾವೇನ ಭಜಧ್ವಮದ್ಧ. ನಿರಸ್ತ ಸಂಕಲ್ಪ ವಿಕಲ್ಪಮದ್ವಯಂ ದ್ವಯಾಪವಾದೋ ಪರಮೋಪಲಂಭನಂ ಅನಾದಿಮಧ್ಯಾಂತಮಜಸ್ರ ನಿರ್ವೃತಿಂ ಸಂಜ್ಞಪ್ತಿ ಮಾತ್ರಂ ಭಜತಾಮುಯಾದೃಶ. ನಾರದ ಮಹರ್ಷಿಗಳು ಪ್ರಚೇತಸರಿಗೆ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾರೆ. ಭಗವಂತನ ಅನುಗ್ರಹ ಇಲ್ಲದೆ ಯಾವ ಜೀವರಿಗೂ ಕೂಡ ಅವರ ಮನಸ್ಸಿನಲ್ಲಿ ಏನೂ ಸಂಕಲ್ಪಗಳಾಗ್ಲಿ ವಿಕಲ್ಪಗಳಾಗ್ಲಿ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಾರು ನಾವು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬಾರದು ಅನ್ನೋ ಒಂದು ಬುದ್ಧಿ ನಮ್ಮ ಮನಸ್ಸಿಗೆ ಬರಬೇಕು ಅಂತಾದ್ರೆ ಅದಕ್ಕೆ ಆ ಭಗವಂತನ ಪ್ರೇರಣೆ ಇರಲೇಬೇಕು. ಆ ಭಗವಂತನ ಪ್ರೇರಣೆ ಇಲ್ಲದೆ ಯಾರಿಗೂ ಕೂಡ ಸಂಕಲ್ಪ ವಿಕಲ್ಪಗಳು ಬರೋದಿಲ್ಲ. ನಿರಸ್ತ ಸಂಕಲ್ಪ ವಿಕಲ್ಪಂ ಅದ್ವಯಂ ದ್ವಯಾಪವಾದೋ ಪರಮೋಪಲಂಭನಂ. ಆ ಭಗವಂತನಿಗೆ ಸಮಾನರಾದವರು ಯಾರೂ ಇಲ್ಲ. ಅದ್ವಯಂ ದ್ವಿತೀಯವಾದ ಅವನಂತಹ ಒಂದು ವಸ್ತು ಇಲ್ಲ ಜಗತ್ತಿನಲ್ಲಿ ಅಂತರ್ಥ. ಅವನಂತಹ ಎರಡನೇ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅದನ್ನು ಅದ್ವಯಂ ಅಂತ ಕರೀತಾರೆ. ಅದ್ವಯ ಅಂತಂದ್ರೆ ದ್ವಿತೀಯವಾದ ಅವನಂತಹ ಮತ್ತೊಂದು ವಸ್ತು ಇಲ್ಲ. ಅವನೊಬ್ಬನೇ ಪರಿಪೂರ್ಣ, ಅವನೊಬ್ಬನೇ ಸರ್ವೋತ್ತಮ, ಅವನೊಬ್ಬನೇ ಸ್ವತಂತ್ರ. ಅವನಂತಹ ಮತ್ತೊಂದು ವಸ್ತು ಜಗತ್ತಿನಲ್ಲಿ ಇಲ್ಲ.
ನಾರಾಯಣ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅನ್ನೋ ಅಭಿಪ್ರಾಯ ಅದ್ವಯಂ ಅಂದ್ರೆ. ಕೆಲವರು ಭೇದವೇ ಇಲ್ಲ ಅಂತ ಹೇಳ್ತಾರಲ್ಲ. ಪಂಚಭೇದಗಳು ಜಗತ್ತಿನಲ್ಲಿದ್ದಾವೆ. ಈ ಪಂಚಭೇದಗಳ ನಿರಾಕರಣೆಯನ್ನ ಮಾಡ್ತಾರೆ ಕೆಲವರು. ಆ ಪಂಚಭೇದದ ನಿರಾಕರಣೆಯನ್ನ ನಾವು ಯಾವಾಗ ನಿರಾಕರಣೆ ಮಾಡ್ತೇವೋ ಆವಾಗಲೇ ಅವನು ಸಿಗೋದು. ಎಲ್ಲಿವರೆಗೆ ಪಂಚಭೇದಗಳ ನಿರಾಕರಣೆಯನ್ನ ಮಾಡ್ತಾ ಇರ್ತಾರೋ, ಅವರಿಗೆ ಯಾರು ಬೆಂಬಲಿಸ್ತಾ ಇರ್ತಾರೋ ಅಂಥವರಿಗೆ ಭಗವಂತ ಸಿಗೋದೇ ಇಲ್ಲ. ಈ ಪಂಚಭೇದದ ನಿರಾಕರಣೆ ಮಾಡಬೇಕು ನಾವು. ಅಂದ್ರೆ ಪಂಚಭೇದ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಅದನ್ನ ಸಮರ್ಥನೆ ಮಾಡಬೇಕು ಪಂಚಭೇದಗಳನ್ನ. ಆವಾಗಲೇ ಭಗವಂತ ಸಿಗ್ತಾನೆ, ಇಲ್ಲದೆ ಇದ್ರೆ ಸಿಗೋದಿಲ್ಲ ಅಂತರ್ಥ. ದ್ವಯಾಪವಾದೋ ಪರಮೋಪಲಂಭನಂ ಅಂತ. ದ್ವಯ ಅಂತಂದ್ರೆ ಪಂಚಭೇದಗಳು, ಭೇದ ಅಂತ ಅರ್ಥ. ಈ ಪಂಚಭೇದದ ಅಪವಾದ ಅಂತಂದ್ರೆ ಅವುಗಳ ನಿರಾಕರಣೆ ಮಾಡೋದು. ಕುತರ್ಕಗಳಿಂದ, ಕೆಟ್ಟ ತರ್ಕಗಳಿಂದ ಈ ಪಂಚಭೇದಗಳ ನಿರಾಕರಣೆಯನ್ನ ಮಾಡ್ತಾರಲ್ಲ ಕೆಲವರು, ಅದು ದ್ವಯಾಪವಾದ. ಆ ದ್ವಯಾಪವಾದವನ್ನ ಉಪರಮ ಮಾಡಬೇಕು ನಾವು, ಅದನ್ನ ನಿರಾಕರಣೆ ಮಾಡಬೇಕು. ಪಂಚಭೇದದ ನಿರಾಕರಣೆ ಮಾಡಬೇಕು. ಅಂತಹ ಉಪಲಂಭನಂ ದರ್ಶನ ಆವಾಗ ನಮಗೆ ಆ ಭಗವಂತ ಸಿಗ್ತಾನೆ ಅಂತ ಹೀಗರ್ಥ. ಅದಕ್ಕೆ ದ್ವಯಾಪವಾದೋ ಪರಮೋಪಲಂಭನಂ. ದ್ವಯಸ್ಯ ಪಂಚಭೇದಸ್ಯ ಅಪವಾದಃ ಅಂದ್ರೆ ಕುತರ್ಕೈಃ ನಿರಾಸಃ ತಂ ಉಪರಮಂತಿ ನ ಕುರ್ವಂತಿ ಇತಿ ತೇ ದ್ವಯಾಪವಾದೋಪರಮಾಃ. ತೇಷಾಂ ಉಪಲಂಭನಂ ದರ್ಶನಂ ಯಸ್ಯ ಸಹ ತಥಾ ತಂ ಚ ಅಂತ. ಅದಕ್ಕೆ ವ್ಯಾಖ್ಯಾನವನ್ನ ವಿಜಯಧ್ವಜರು ಮಾಡಿದ್ದಾರೆ. ಉಪಲಂಬನಂ ಶಬ್ದಕ್ಕೆ ಏನು ಅರ್ಥ ಹೇಳಿರುತ್ತೆ? ದರ್ಶನಂ. ದರ್ಶನ. ತೇಷು ಉಪಲಂಬನಂ ಅಂದ್ರೆ ದರ್ಶನಂ. ದರ್ಶನ ಅಂದ್ರೆ ಅದೇ ಈಗ ಅರ್ಥ ಯಾವುದು? ಜ್ಞಾನ. ಈ ಜ್ಞಾನ ಉಳ್ಳವರು ಅದನ್ನು ನಿರಾಕರಣೆ ಮಾಡಬೇಕು ಅನ್ನೋ ಜ್ಞಾನ ಉಳ್ಳವರು. ಕುತರ್ಕಗಳು ಏನ್ ಮಾಡ್ತವೆ? ಈ ಜಗತ್ತಿನಲ್ಲಿ ಭೇದ ಇಲ್ಲ ಅಂತ ಹೇಳ್ತಕ್ಕಂಥವುಗಳು ಕುತರ್ಕಗಳು. ವಿಶ್ವಮಿಥ್ಯಾ ದೃಶ್ಯತ್ವಾತ್ ಅನ್ನೋ ಅನುಮಾನ ಮೊದಲಾದವುಗಳ ಕುತರ್ಕಗಳಿಂದ ಭೇದವನ್ನು ನಿರಾಕರಣೆ ಮಾಡ್ತಾರಲ್ಲ, ಅವುಗಳ ಉಪರಮ ನಿರಾಕರಣೆ. ಭೇದದ ನಿರಾಕರಣೆ ಉಪರಮ ಅಂದ್ರೆ. ಅಂತಹ ದ್ವಯಾಪವಾದೋಪರಮ ಅದರ ಉಪಲಂಬನ ಅಂದ್ರೆ ಅದರ ಜ್ಞಾನ. ಇದು ಸತ್ಯ ಜಗತ್ತು ಅಂತನ್ನೋ ಜ್ಞಾನ ಅಂತ ಅರ್ಥ. ಉಪಲಂಬನ ಅಂದ್ರೆ ಈ ಜಗತ್ತು ಸತ್ಯ, ಪಂಚಭೇದಗಳಿಂದ ಕೂಡಿರ್ತಕ್ಕಂಥದ್ದು ಅನ್ನೋ ಜ್ಞಾನ ಯಾರಿಗಿದೆಯೋ ಅಂಥವರಿಗೆ ಮಾತ್ರ ಸಿಗತಕ್ಕಂಥವನು ಭಗವಂತ. ಅವನಿಗೆ ಅನಾದಿ ಮಧ್ಯಾಂತಂ, ಅವನಿಗೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ. ಅಜಸ್ರ ನಿರ್ವೃತಿಂ ಸಂಜ್ಞಪ್ತಿ ಮಾತ್ರಂ
ಸದಾ ಆನಂದ ರೂಪನಾಗಿದ್ದಾನೆ, ಜ್ಞಾನ ರೂಪನಾಗಿದ್ದಾನೆ ಆ ಭಗವಂತ. ಅವನು ಸದಾ ಜ್ಞಾನ ಪರಿಪೂರ್ಣ, ಅಜಸ್ರ ನಿವೃತ್ತಿ ಅಂದ್ರೆ ನಿತ್ಯ ಆನಂದ ಸ್ವರೂಪ, ನಿತ್ಯಾನಂದ. ಸಂಜ್ಞಪ್ತಿ ಮಾತ್ರಂ ಅಂದ್ರೆ ವಿಜ್ಞಾನ ಘನ, ಕೇವಲ ಜ್ಞಾನ ಸ್ವರೂಪ, ಜಡ ಮಿಶ್ರವೇ ಇಲ್ಲ, ಜಡದಿಂದ ಅಮಿಶ್ರವಾದ ಜ್ಞಾನ ಅಂತ ಅರ್ಥ. ಸಂಜ್ಞಪ್ತಿ ಮಾತ್ರಂ ಅಂತಿದೆಲ್ಲ, ಮಾತ್ರ ಅಂದ್ರೆ ಜಡದ ಮಿಶ್ರವೇ ಇಲ್ಲ, ಪ್ರಕೃತಿಯ ಮಿಶ್ರಣವೇ ಇಲ್ಲ ಅದರಲ್ಲಿ. ಅಂತಹ ಕೇವಲ ಅಪ್ರಾಕೃತವಾದ ಜ್ಞಾನ ಸ್ವರೂಪ ಅಂತರ್ಥ. ಸಂಜ್ಞಪ್ತಿ ಮಾತ್ರಂ ಅಜಸ್ರ ನಿರ್ವೃತಿಂ, ನಿತ್ಯ ಆನಂದ ಸ್ವರೂಪ. ಹೀಗೆ ನಿತ್ಯ ಆನಂದ ಸ್ವರೂಪನಾದ, ಕೇವಲ ಜ್ಞಾನ ಸ್ವರೂಪನಾದ ಆ ಭಗವಂತನನ್ನ ಚೆನ್ನಾಗಿ ಭಜನೆ ಮಾಡ್ರಿ ಅಂತ ಹಿಂದಿನ ಶ್ಲೋಕದಿಂದ ಅನ್ವಯ. ಭಜತಾಂ ಭಜತ ಅಮುಯಾದೃಶ ಭಜತ ಅಂತ ಈ ಒಂದು ಅನುಸಂಧಾನದಿಂದ ಭಜನೆ ಮಾಡ್ರಿ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಭಗವಂತನನ್ನ ಈ ರೀತಿ ಅನುಸಂಧಾನ ಇಟ್ಟುಕೊಂಡು ಭಜನೆ ಮಾಡ್ರಿ, ಅವನನ್ನು ಉಪಾಸನೆ ಮಾಡ್ರಿ ಅಂತ ನಾರದರು ಉಪದೇಶ ಮಾಡ್ತಾ ಇದ್ದಾರೆ. ಭಗವಂತನನ್ನ ಯಾವ ರೀತಿ ಉಪಾಸನೆ ಮಾಡಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ನಿರಸ್ತ ಸಮಸ್ತ, ಇಲ್ಲಿ ಬೇರೆ ವ್ಯಾಖ್ಯಾನಕಾರ ಏನ್ ಮಾಡಿದ್ದಾರೆ ನೋಡೋಣ. ಬೇರೆ ವ್ಯಾಖ್ಯಾನಕಾರರ ಪಾಠದಲ್ಲಿ ಶ್ಲೋಕವೇ ಇಲ್ಲ. ಕೆಲವರು ಇಟ್ಕೊಂಡಿದ್ದಾರೆ. ವೀರರಾಘವ ವ್ಯಾಖ್ಯಾನದಲ್ಲಿ ಮಾತ್ರ ಇದಕ್ಕೆ ಸ್ವಲ್ಪ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಬೇರೆ ಉಳಿದವರೆಲ್ಲ ಈ ಶ್ಲೋಕ ಬಿಟ್ಟಿದ್ದಾರೆ. ಸ್ವಲ್ಪ ಕಷ್ಟ ಆಯ್ತಾನೋ ಅವ್ರಿಗೆ ಇದನ್ನ ಅದ್ವೈತ ಪರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಈ ಶ್ಲೋಕವನ್ನೇ ತೆಗೆದುಹಾಕಿ ಬಿಟ್ರು. ವೀರರಾಘವ ವ್ಯಾಖ್ಯಾನದಲ್ಲಿ ಮಾತ್ರ ನಿರಸ್ತ ಸಂಕಲ್ಪ ವಿಕಲ್ಪಂ ಅನ್ನೋ ಪದ ಏನಿದೆ ಅದಕ್ಕವರು ವ್ಯಾಖ್ಯಾನ ಮಾಡ್ತಾ, ಮನಸ್ಸಿನಲ್ಲಿ ಏನೊಂದು ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ ಮೊದಲಾದವುಗಳು ಪ್ರಾದುರ್ಭಾವ ಆಗ್ತಾವಲ್ಲ, ಅದು ಅಂತಹ ವಿಕಲ್ಪ ಇಲ್ಲ ಅವನಿಗೆ. ಮನಸ್ಸಿನಲ್ಲಿ ಪ್ರಾದುರ್ಭವಿಸ್ತಕ್ಕಂತಹ ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ ಮುಂತಾದ ವಿಕಲ್ಪಗಳು ಇಲ್ಲದೆ ಇರತಕ್ಕಂಥವನು ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅವನಿಗೆ ಯಾವುದೇ ರೀತಿ ಮನಸ್ಸಿನಲ್ಲಿ ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ ಯಾವ ವಿಕಲ್ಪವೂ ಅವನ ಮನಸ್ಸಿನಲ್ಲಿ ಪ್ರಾದುರ್ಭವಿಸೋದಿಲ್ಲ. ಅವನೇ ಪರಮಾತ್ಮ ಅಂತ. ನಿರಸ್ತ ಸಂಕಲ್ಪಂ ವಿಕಲ್ಪಂ ಅನ್ನೋ ಶಬ್ದಕ್ಕೆ ಹಾಗೆ ನಿರಸ್ತ ಸಂಕಲ್ಪ ವಿಕಲ್ಪಂ ಅನ್ನೋದಕ್ಕೆ ಹಾಗೆ ಮಾಡಿದ್ದಾರೆ. ಅವಾಗ ಏನು ಹೇಳ್ದಂಗಾಯ್ತು ಗೊತ್ತಾ? ಆ ಪರಮಾತ್ಮನಿಗೆ ಯಾವುದೇ, ಅವನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ ಏನೂ ಆಗೋದಿಲ್ಲ ಅಂದ್ರೆ ಏನರ್ಥ? ಅವನೊಬ್ಬ ಚೇತನವೇ ಅಲ್ಲ ಅಂತಾಯ್ತು. ಅದು ಒಂದು ಜಡದ ಲಕ್ಷಣ. ಜಡವಾದ ಕಲ್ಲು, ಮಣ್ಣು ಮೊದಲಾದವುಗಳಿಗೆ ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ ಯಾವುದೂ ಇರೋದಿಲ್ಲ. ಹಾಗೆ ಭಗವಂತ ಅಂತ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಒಂದು ರೀತಿ ಪರಮಾತ್ಮ ಚೇತನವೇ ಅಲ್ಲ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಸುಖ, ದುಃಖ ಯಾವುದೂ ಇಲ್ಲ ಅಂತಂದ್ರೆ ಏನರ್ಥ? ಸುಖವೂ ಇಲ್ಲ ಅಂದ್ರೇನು? ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ ಏನು ಇಲ್ಲದೆ ಇರೋನು ಅಂತ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ನಿರಸ್ತ ಸಂಕಲ್ಪ ವಿಕಲ್ಪಂ ಅನ್ನೋ ಶಬ್ದಕ್ಕೆ ಹಾಗಾದ್ರೆ ಏನರ್ಥ ಅಂತ ಅನ್ನೋದು ಸ್ವಲ್ಪ ಸಂಶಯದಲ್ಲಿ ಉಳಿತದೆ ನಮಗೆ. ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ತಾತ್ಪರ್ಯವನ್ನು ನಮಗೆ ಕೊಡ್ತಾರೆ. ಈ ಸಂಕಲ್ಪ ವಿಕಲ್ಪ ಅನ್ನೋ ಶಬ್ದಗಳನ್ನೇ ತೆಗೆದುಕೊಂಡು ವ್ಯಾಖ್ಯಾನದಂತೆ ಮಾಡಿರ್ತಕ್ಕಂತಹ ಒಂದು ಶ್ಲೋಕ ತಂತ್ರ ಭಾಗವತದಲ್ಲಿ ಇದೆ.
ಆ ತಂತ್ರ ಭಾಗವತ ಗ್ರಂಥದ ಆ ಶ್ಲೋಕವನ್ನ ಮಧ್ವಾಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಸಂಕಲ್ಪಶ್ಚ ವಿಕಲ್ಪಶ್ಚ ಋತೆ ವಿಷ್ಣು ಪ್ರಸಾದತಃ ನೈವ ಸಂಭವತೋ ವಿಷ್ಣೋಃ ಸಮಾಭಾವಾತ್ತು ಸೋದ್ವಯಃ ಇತಿ ಭಾಗವತೆ ಇತಿ ತಂತ್ರ ಭಾಗವತೆ. ಈ ಶ್ಲೋಕದಲ್ಲಿ ನಿರಸ್ತ ಸಂಕಲ್ಪ ವಿಕಲ್ಪಂ ಅದ್ವಯಂ ಅಂತ ಇದೆ ಭಾಗವತ. ಇದರ ಅಭಿಪ್ರಾಯವನ್ನೇ ಅಲ್ಲಿ ತಂತ್ರ ಭಾಗವತ ತಿಳಿಸ್ತಾ ಇದೆ. ಜೀವರಿಗೆ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಆ ಭಗವಂತನ ಅನುಗ್ರಹ ಇಲ್ಲದೆ ಆಗೋದಿಲ್ಲ. ಆದ್ದರಿಂದ ಆ ಭಗವಂತ ನಿರಸ್ತ ಸಂಕಲ್ಪ ವಿಕಲ್ಪ ಅಂತ ಕರೆಸ್ಕೊಳ್ತಾನೆ ಅಂತ. ಭಗವಂತನಿಗೆ ನಿರಸ್ತ ಸಂಕಲ್ಪ ವಿಕಲ್ಪ ಅಂತ ಹೆಸರು. ಯಾಕೆ ಹಾಗೆ? ಆ ಭಗವಂತನ ಅನುಗ್ರಹ ಇಲ್ಲದೆ ಯಾವ ಜೀವರಿಗೂ ಕೂಡ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಸಂಕಲ್ಪ ವಿಕಲ್ಪಗಳು ಬರೋದಿಲ್ಲ. ಏನೇ ಸಂಕಲ್ಪ ವಿಕಲ್ಪಗಳು ಮನಸ್ಸಿಗೆ ಜೀವರಿಗೆ ಬರಬೇಕು ಅಂತಾದರೆ ಅದು ಆ ಭಗವಂತನ ಪ್ರಸಾದದಿಂದಲೇ ಬರೋದು. ಆ ಕಾರಣದಿಂದ ಆ ಭಗವಂತನನ್ನ ನಿರಸ್ತ ಸಂಕಲ್ಪ ವಿಕಲ್ಪ ಅಂತ ಕರೀತಾರೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದೆ ತಂತ್ರ ಭಾಗವತ. ಇನ್ನು ಅದ್ವಯಂ ಅನ್ನೋ ಶಬ್ದದ ವ್ಯಾಖ್ಯಾನವನ್ನು ಅಲ್ಲೇ ಮಾಡಿದೆ. ಅದ್ವಯಂ ಅನ್ನೋ ಪದಕ್ಕೇನರ್ಥ ಅಂತಂದ್ರೆ ವಿಷ್ಣೋಃ ಸಮಾಭಾವಾತ್ತು ಸೋ ಅದ್ವಯಃ. ಆ ಭಗವಂತನಿಗೆ ಸಮಾನರು ಯಾರು ಇಲ್ಲ, ಆ ವಿಷ್ಣುವಿಗೆ ಸಮಾನರು ಯಾರು ಇಲ್ಲ ಅನ್ನೋ ಕಾರಣದಿಂದ ಅವನು ಅದ್ವಯ ಅಂತ ಕರೆಸ್ಕೊಳ್ತಾನೆ. ದ್ವಿತೀಯವಾದ ಅವನಂಥ ಮತ್ತೊಂದು ವಸ್ತು ಇಲ್ಲ, ಆ ಕಾರಣದಿಂದ ಅವನು ಅದ್ವಯ ಅಂತ. ಹೀಗೆ ನಿರಸ್ತ ಸಂಕಲ್ಪ ವಿಕಲ್ಪಂ ಮತ್ತು ಅದ್ವಯಂ ಅನ್ನೋ ಎರಡು ಪದಗಳ ಅರ್ಥವನ್ನ ತಂತ್ರ ಭಾಗವತ ಅನ್ನೋ ಗ್ರಂಥದ ಈ ಶ್ಲೋಕವನ್ನು ಉದಾಹರಿಸಿ ಮಧ್ವಾಚಾರ್ಯರು ನಮಗೆ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ನಿರಸ್ತ ಸಂಕಲ್ಪ ವಿಕಲ್ಪಂ ಅಂದ್ರೆ ಭಗವಂತನ ಆ ಅನುಗ್ರಹ ಇಲ್ಲದೆ ಯಾವ ಜೀವರಿಗೂ ಕೂಡ ಯಾವುದೇ ರೀತಿಯಾದ ಸಂಕಲ್ಪ ವಿಕಲ್ಪಗಳು ಬರೋದಿಲ್ಲ. ಆದ್ದರಿಂದ ಆ ಭಗವಂತ ನಿರಸ್ತ ಸಂಕಲ್ಪ ವಿಕಲ್ಪನಾಗಿದ್ದಾನೆ. ಅವನಂತಹ ದ್ವಿತೀಯ ವಸ್ತು, ಸ್ವತಂತ್ರವಾದಂತಹ ದ್ವಿತೀಯ ವಸ್ತು ಮತ್ತೊಂದಿಲ್ಲ ಜಗತ್ತಿನಲ್ಲಿ. ಆ ಕಾರಣದಿಂದ ಅವನು ಅದ್ವಯ ಅಂತ ಕರೆಸ್ಕೊಂಡಿದ್ದಾನೆ. ದ್ವಯಾಪವಾದೋ ಪರಮೋಪಲಂಬನಂ ಅಂದ್ರೆ ಪಂಚಭೇದಗಳ ನಿರಾಕರಣೆಯನ್ನ ನಾವು ನಿರಾಕರಣೆ ಮಾಡಿದಾಗಲೇ ಅವನು ಸಿಗತಕ್ಕಂಥವನು. ಆದ್ದರಿಂದ ಅವನು ದ್ವಯಾಪವಾದೋ ಪರಮೋಪಲಂಬನ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಅನಾದಿ ಮಧ್ಯಾಂತಂ, ಅವನಿಗೆ ಆದಿ ಮಧ್ಯ ಅಂತ್ಯ ಮೊದಲಾದವುಗಳು ಯಾವುದೂ ಇಲ್ಲ. ಅಜಸ್ರ ನಿರ್ವೃತಿಂ, ಸದಾ ಆನಂದ ಸ್ವರೂಪನಾಗಿದ್ದಾನೆ. ಸಂಜ್ಞಪ್ತಿ ಮಾತ್ರಂ, ಕೇವಲ ಆನಂದ ಸ್ವರೂಪ, ಜಡದ ಮಿಶ್ರಣ ಇಲ್ಲ, ಕೇವಲ ಆನಂದ ಮಾತ್ರ ಆ ಭಗವಂತ ಅಂತ. ಈ ರೀತಿ ಅಮುಯಾದೃಶ ಭಜತ, ಈ ರೀತಿಯಾದ ಜ್ಞಾನದಿಂದ ಆ ಭಗವಂತನನ್ನ ಭಜನೆ ಮಾಡ್ರಿ, ಈ ಅನುಸಂಧಾನದಿಂದ ಆ ಭಗವಂತನನ್ನ ಭಜನೆ ಮಾಡಿ ಅಂತ ನಾರದ ಮಹರ್ಷಿಗಳು ಪ್ರಚೇತಸರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಿರಸ್ತ ಸಂಕಲ್ಪ ವಿಕಲ್ಪಮದ್ವಯಂ ದ್ವಯಾಪವಾದೋ ಪರಮೋಪಲಂಬನಂ ಅನಾದಿ ಮಧ್ಯಾಂತಮಜಸ್ರ ನಿರ್ವೃತಿಂ ಸಂಜ್ಞಪ್ತಿ ಮಾತ್ರಂ ಭಜತಾಮುಯಾದೃಶ. ಸಾಕ್. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಾರಾಯಣ, ಇಲ್ಲಿ ಓದದಲ್ಲಿ ಬಂದು ಆತ್ಮ ನಮಸ್ಕಾರ. ಆತ್ಮ ಏಕಭಾವೇನ ಇಲ್ಲ. ಅದು ಬಂದು ಆತ್ಮ ಶಬ್ದಕ್ಕೆ ಬಂದು ವಿಷ್ಣು ಅಥವಾ ಪೂರ್ಣಗ ವಿಷ್ಣುಗು ಸಹ ಏವ ಏಕೆ ಇತಿ ಭಾವಃ ಯಗ ಈ ರೀತಿಯಾಗ ಅಂಬದು ಬಂದು ಆತ್ಮ ಶಬ್ದಕ್ಕೆ ಬಂದು ಅಲ್ಲಿ ವಿಷ್ಣು ಅಂತ ಅಂಬೋದು. ಧನ್ಯವಾದಗಳು ಆಚಾರ್ಯರೇ. ಹೌದು, ಆ ವಿಷ್ಣು ಒಬ್ಬನೇ ಸರ್ವೋತ್ತಮ, ಅವನೊಬ್ಬನೇ ಪೂರ್ಣ ಅನ್ನೋ ಭಾವದಿಂದ ಮಾಡ್ರಿ ಅಂತ. ಅಲ್ಲಿ ಏಕೆ ಎಂಬ ಶಬ್ದಕ್ಕೆ ಏನ್ ಅರ್ಥ ಬರ್ತಾ ಇಲ್ಲ ಆಚಾರ್ಯ? ಅವನೊಬ್ಬನೇ ಅಂತ ಅರ್ಥ. ಓಕೆ, ಅವನೊಬ್ಬನೇ ಪರಿಪೂರ್ಣ. ಅದು ಒಟ್ಟಿಗೆ ಅದು ಆತ್ಮೈಕ ಭಾವ ಅನ್ನೋದಕ್ಕೆ ತಾತ್ಪರ್ಯ. ಭಗವಂತನೊಬ್ಬನೇ ಪರಿಪೂರ್ಣ ಅನ್ನೋ ಭಾವ
ಏನಿದೆ ಅದನ್ನ ಆತ್ಮೈಕ ಭಾವ ಅಂತ ಕರೀತಾರೆ ಅಂತ ವ್ಯಾಖ್ಯಾನ ಮಾಡಿದೆ. ಅದೆಲ್ಲ ಒಂದೇ. ಸತ್ಯ ಸಂಹಿತಾ ವಾಕ್ಯ. ಹೌದು. ನಮಸ್ಕಾರ. ಪಂಚವಿಧ ಭೇದ ಅಂದ್ರೆ ಏನು? ಜೀವರಿಗೆ ಪರಸ್ಪರವಾಗಿ ಭೇದ ಇದೆ, ಇದು ಮೊದಲನೇದ್ದು ಒಂದು ಭೇದ. ಮತ್ತೆ ಜಡಗಳಿಗೆ ಪರಸ್ಪರವಾಗಿ ಭೇದ ಇದೆ, ಇದು ಎರಡನೇದ್ದು. ಆಮೇಲೆ ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ, ಇದು ಮೂರನೇದ್ದು. ಮತ್ತು ಜಡವಾದ ವಸ್ತುವಿಗೂ ಪರಮಾತ್ಮನಿಗೂ ಭೇದ ಇದೆ, ಇದು ನಾಲ್ಕನೇದ್ದು. ಐದನೇದ್ದು ಯಾವುದು ಉಳಿತು? ಪರಸ್ಪರ ಜೀವ ಭೇದ, ಜೀವ ಪರಮಾತ್ಮ ಭೇದ, ಜೀವ ಜಡ ಭೇದ ಮತ್ತು ಜಡ ಭೇದ. ಜಡ ಭೇದ. ಇನ್ನೊಂದು ಯಾವುದು ಉಳಿತಲ್ಲ? ಜಡ ಭೇದ ಹೇಳಿದ್ದಲ್ಲ. ಜೀವ ಜಡ ಭೇದ, ಜಡ ಭೇದ, ಜಡ ಪರಮಾತ್ಮ ಭೇದ, ಜಡ ಪರಮಾತ್ಮ, ಜೀವ ಪರಮಾತ್ಮ ಭೇದ. ಇದು 5. ಇದು ಯಾವಾಗಲೂ ಇರ್ತದೆ, ಅನಾದಿ ನಿತ್ಯ. ಇದು ಯಾವತ್ತೂ ನಾಶವಾಗೋದಿಲ್ಲ, ಈ ಭೇದ ಯಾವತ್ತೂ ಹೋಗೋದಿಲ್ಲ. ಅಲ್ಲಿ ಈ ಐತ್ರೇಯ ಉಪನಿಷತ್ ಒಂದು ಆತ್ಮ ಏವ ಇತಮೇಗ ಅಗ್ರ ಆಸೀತ್ ಅನ್ಯತ್ ಕಿಂಚನ ವಿಷತ್ ಎನ್ನುವುದರಲ್ಲಿ ಕೂಡ ಏಕಃ ನಾರಾಯಣಃ ತು ಆಸೀತ್ ಪ್ರಳಯೇ ರಮಯಾಸಃ ಕೊಟ್ಟಿದ್ದಾರೆ. ನಿತ್ಯ ಆತತ ಗುಣತ್ವಾತ್ ಸ ಆತ್ಮ ಇತಿ ಶ್ರುತಿಷೂಚಿತಃ ಹಾಗೇನು ಹಾಕಿದ್ದಾರೆ. ಸೊ ಅಲ್ಲಿ ಕೂಡ ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅಲ್ಲಿ ಆ ಅಭಿಪ್ರಾಯ ಹೇಳಿದ್ದಾರೆ. ಅವನು ನಿತ್ಯ ಆತತ ಪರಿಪೂರ್ಣವಾದ ಗುಣ, ಯಾವಾಗಲೂ ನಿತ್ಯವಾದ ಪರಿಪೂರ್ಣವಾದ ಗುಣಗಳುಳ್ಳವನು. ಆ ಶಬ್ದ ಆ ಅರ್ಥ ಆ ಕಾರಣದಿಂದ ಅವನು ಆತ್ಮ ಅಂತ ಕರೆಸ್ಕೊಳ್ತಾನೆ ಅಂತ ಅಲ್ಲಿ ಅರ್ಥ ಹೇಳಿದ್ದಾರೆ. ನೆಕ್ಸ್ಟ್ ಅಮೂಯ ಎಂಬ ಶಬ್ದಕ್ಕೆ ಇವರು ಒಂದು ಪದರತ್ನಾವಳಿ ಬಂದು ಅತ್ಯುತ್ತಮತೆಯ ಅತ್ಯುತ್ತಮ ಯಾ ಅನ್ಕೊಟ್ಟಿದ್ದಾರೆ, ರೈಟ್? ಇಲ್ಲಿ ಕೂಡ ಅರಿವಾಯಿಸಿ ಕೂಡ ಬರ್ತಾರೆ, ವಿಷ್ಣೋಹು ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈಗಿ ತತ್ರ ಪಕ್ಷಂ ಗರಿಷ್ಠಾಂ, ರೈಟ್? ಅಲ್ಲಿ ಬಂದು ಅತ್ಯುತ್ತಮತ್ವ ಇದಕ್ಕೆ ಏನ್ ಕೊಟ್ಟಿದ್ದಾರೆ ಹಂಗೆ ಅಂದ್ರೆ ವ್ಯಾಖ್ಯಾನದಲ್ಲಿ ಬಂದು ಅತ್ಯುತ್ತಮತ್ವಾತ್ ಸಮಾಧಿಕ ರಹಿತತ್ವಾತ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಅದೇ ಅಭಿಪ್ರಾಯ ಇಲ್ಲಿ ಹೇಳ್ತಾರೆ. ಅಮೂಯ ಅತ್ಯುತ್ತಮ. ಇಲ್ಲಿ ಅಮೂಯ ಅನ್ನೋ ಶಬ್ದಕ್ಕೆ ಆ ರೀತಿ ಅರ್ಥ ಬರೆದಿದ್ದಾರೆ. ಅಮೂಯ ಅತ್ಯುತ್ತಮಯ ದರ್ಶನೇನ ಅಂದ್ರೆ ಇದು ಅತ್ಯುತ್ತಮವಾದ ದರ್ಶನ, ಈ ಜ್ಞಾನ. ಅಮೂಯ ಅನ್ನೋದು ಇಲ್ಲಿ ದರ್ಶನ, ಜ್ಞಾನ ಅನ್ನೋದಕ್ಕೆ ಅರ್ಥ. ಇಂತಹ ಅನುಸಂಧಾನದಿಂದ ನೀವು ಭಜನೆ ಮಾಡ್ರಿ ಅಂತ ಅರ್ಥ ಅಮೂಯ ಅಂತಂದ್ರೆ. ಈಗ ಇದುವರೆಗೂ ಹೇಳಿದ್ವಲ್ಲ, ಈ ಒಂದು ದೃಷ್ಟಿಯನ್ನ ಇಟ್ಟುಕೊಂಡು ಈ ಜ್ಞಾನ ಪೂರ್ವಕವಾಗಿ ಭಗವಂತನನ್ನ ಭಜನೆ ಮಾಡ್ರಿ ಅಂತ ಅರ್ಥ. ಈ ಅಮೂಯ ಅಂತ ಅನ್ನೋದು ಅದು ಇದು ಅಷ್ಟೇ, ಸರ್ವನಾಮ ಶಬ್ದ. ಅದು ಅಮೂಯ ದೃಶ ಅನ್ನೋದಕ್ಕೆ, ದೃಕ್ ಶಬ್ದಕ್ಕೆ ಅದು ಇದು ಹೌದು. ಅಮೂಯ ದೃಶ, ದೃಕ್ ಶಬ್ದಕ್ಕೆ ಅಮೂಯ ಅನ್ನೋದು ವಿಶೇಷಣ. ಅಮೂಯ ಅನ್ನೋದು ಸರ್ವನಾಮ ಶಬ್ದ. ಅಮೂಯ ಅಂದ್ರೆ ಈ ರೀತಿಯಾದ ದೃಶ ಜ್ಞಾನದಿಂದ ನೀವು ಭಜನೆ ಮಾಡ್ರಿ, ಈ ರೀತಿ ಜ್ಞಾನ ಇಟ್ಟುಕೊಂಡು ಭಜನೆ ಮಾಡ್ರಿ ಅಂತ ಅಷ್ಟೇ ಅರ್ಥ. ಸ್ತ್ರೀಲಿಂಗ ಶಬ್ದ ಅದರ್ ಶಬ್ದ ಇಲ್ಲವ? ಅದು ಯಾವುದು? ಹೌದು. ಅಸೌ ಅಮು ಅಮಿ ಅಂತ. ಅಸೌ ಅಮು ಅಮಿ ಅಮುಯ ಅಂತ ತೃತೀಯ ವಿಭಕ್ತಿ. ಪುಲ್ಲಿಂಗ ಅಮುನಾದ ಬರ್ತದೆ ನಿಮಗೆಲ್ಲವಾ? ಅಮುನ ಆಗತ್ತೆ. ಹೌದು, ಅಮುಯ ಸ್ತ್ರೀಲಿಂಗ. ಅಮುಯ ಅಸೌ ಅಮು ಅಮಿ ಅಂತ ಆಗತ್ತೆ. ಅಸೌ ಅಮು ಅಮೂಹು, ರೈಟ್? ಆಯ್ತಾಚಾರ್ಯ. ನಮಸ್ಕಾರ ಆಚಾರ್ಯ.
ಹಾ 17ನೇ ಶ್ಲೋಕದಲ್ಲಿ ಹಾ ಪದರತ್ನಾವಳಿಲಿ ನನು ಪಂಕಿಲ ಪ್ರದೇಶೆ ಪ್ರವರ್ತಮಾನ ದೇವದತ್ತವತ್ ಸೃಷ್ಟಿಯಾದವು ಗುಣಪಂಕೆ ಪ್ರವೃತ್ತಸ್ಯ ತತ್ಕೃತ ಲೇಪಃ ಸ್ಯಾತ್ ಅಂತ ಕೊಟ್ಟಿದ್ದಾರಲ್ಲ, ಅದು ಸ್ವಲ್ಪ ಎಲ್ರಿ ವಿಸ್ತಾರ ಮಾಡ್ರಿ. 17ನೇ ಶ್ಲೋಕನಾ? ಫಸ್ಟ್ ಲೈನ್, ಪೇಜ್ 565. ಫಸ್ಟ್ ನನು ಹಾ ಪಂಕಿಲ ಪ್ರದೇಶೇ ಪ್ರವರ್ತಮಾನ ದೇವದತ್ತವತ್ ಸೃಷ್ಟ್ಯಾದೋ ಗುಣಪಂಕೆ ಪ್ರವೃತ್ತಸ್ಯ ತತ್ಕೃಪ್ತಲೇಪಃ ಸ್ಯಾತ್ ಸ ಚ ಅನುಪಪನ್ನಃ ಅಸಂಗೋಖ್ಯಯಂ ಪುರುಷ ಇತಿ ಶ್ರುತೇಃ ಇತಿ ತತ್ರಾಹ. ಕೆಸರಿನಲ್ಲಿ ನಾವು ಬಿದ್ವಿ ಅಂತ ಇಟ್ಕೊಳ್ಳೋಣ. ದೇವದತ್ತ ಅಂತಂದ್ರೆ ಯಾವನೋ ಒಬ್ಬ. ಓ, ಪಂಕಿಲ ಅಂದ್ರೆ ಕೆಸರು. ಪಂಕಿಲ ಅಂದ್ರೆ ಕೆಸರು. ಕೆಸರಿನ ಪ್ರದೇಶದಲ್ಲಿ ಇರುವ ದೇವದತ್ತನಿಗೆ ಕೆಸರು ಅಂಟ್ಕೊಂಡೇ ಅಂಟ್ಕೊಳ್ತದೆ. ಕೆಸರಿನೊಳಗೆ ಒಬ್ಬ ಓಡಾಡ್ತಾ ಇದ್ದಾನೆ ಅಂತಂದ್ರೆ ಆ ಪುರುಷ ದೇವದತ್ತನಿಗೆ ಕೆಸರು ಅಂಟ್ಕೊಂಡೇ ಅಂಟ್ಕೊಳ್ತದೆ. ಆದ್ರಿಂದ ಈ ಕೆಸರು, ಈ ಜಗತ್ತು ಅಂತ ಅನ್ನೋದು ಒಂದು ಕೆಸರು. ಸೃಷ್ಟಿ ಸತ್ವರಜಸ್ತಮೋ ಗುಣಗಳಿಂದ ಕೂಡಿರ್ತಕ್ಕಂತಹ ಒಂದು ಕೆಸರು, ಇದು ಪಂಕ. ಇದರೊಳಗೆ ಭಗವಂತ ಇದ್ದಾನೆ ಅಂತಂದಾಗ ಅವನಿಗೂ ಇದು ಅಂಟುಕೊಳ್ಳೇಬೇಕಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು ಇದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅಸಂಗೋಕ್ಷಯಂ ಪುರುಷ ಅಂತ ವೇದ ಹೇಳ್ತಾ ಇದೆ. ಶ್ರುತಿಯಲ್ಲಿ ಅವನಿಗೆ ಸಂಘ ಇಲ್ಲ, ಅಸಂಗೋಕ್ಷಯಂ ಅಂತ ಯಾವುದೇ ರೀತಿಯಾದ ಈ ಸತ್ವರಜಸ್ತಮೋ ಗುಣಗಳ ಸಂಘ ಅವನಿಗೆ ಇಲ್ಲ, ಸಂಪರ್ಕ ಆಗೋದಿಲ್ಲ ಅಂತ ವೇದ ಹೇಳ್ತಾ ಇದೆ. ಆದ್ರೆ ಕೆಸರಿನಲ್ಲಿ ಬಿದ್ದವನಿಗೆ ಕೆಸರು ಅಂಟುಕೊಳ್ಳೇಬೇಕಾದ್ರಿಂದ ಜಗತ್ತಿನಲ್ಲಿ ಬಿದ್ದಂತವನಿಗೆ ಜಗತ್ತು ಅಂಟುಕೊಳ್ಳೇಬೇಕು. ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ದೃಷ್ಟಾಂತ ಪೂರ್ವಕವಾಗಿ ಈ ಶ್ಲೋಕ ಹೊರಟಿದೆ. ಧನ್ಯವಾದಗಳು ಆಚಾರ. ಆ ಶ್ಲೋಕದ ದೃಷ್ಟಾಂತ ಕೂಡ ಅಂತಲ್ಲ, ಈ ಬಂದು ಮೇಘನ ಬಂದು ರಜಸೀಯ ಬಂದು, ಹಗಲನ ಬಂದು ಸತ್ಯ ಸತ್ವಗುಣ, ಆಮೇಲೆ ಬಂದು ರಾತ್ರಿಯಿಂದ ಬಂದು ತಮ ಗುಣಕರೆ. ಅಲ್ಲಿ ಮೇಘಕ್ಕೆ ಬಂದು ರಜಗುಣ ಹೆಂಗೆ ಕೂಡತ್ತೆ? ಅದಾವುದು ಹಗಲು ಎಂಬುದು ನಿಮಗೆ ಬಂದು ಜ್ಞಾನ ಬರ್ತಾರೆ, ಸತ್ವಗುಣದ ಜ್ಞಾನ ಬರ್ತಾರೆ, ಒಳ್ಳವರಿಗೆ ಜ್ಞಾನ ಸಿಗುತ್ತೆ. ತಾಮಸರಿಗೆ ಬಂದು ಅಜ್ಞಾನ ಬರ್ತಾರೆ, ಅದು ಅರ್ಥ ಆಯ್ತು. ಮೇಘಕ್ಕೆ ಬಂದು ಮೇಘ ಇದೆ ಕಪ್ಪಾಗಿದೆ, ಎರಡು ಕಲರ್ ತಕೊಂತ ಹಂಗ ತಗೊಬೇಕು. ಅವ್ರಿಗೆ ಬಂದು ಆ ತರದ ಮೇಘಕ್ಕೆ ಹೋಲಿಸಿದ್ದಾರೆ. ಈಗ ಆಕಾಶದಲ್ಲಿ ಇರೋದು ಅದು ಮೋಡಗಳು ಬರ್ತದೆ ಹೋಗ್ತದೆ, ಬೆಳಕು ಬರ್ತದೆ ಹೋಗ್ತದೆ, ಕತ್ತಲೆ ಬರ್ತದೆ ಹೋಗ್ತದೆ. ಆದ್ರಿಂದ ಯಾವ್ದಾದ್ರು ಮೂರು ಕೊಡಬೇಕು. ರಜೋಗುಣಕ್ಕೆ ಯಾವ್ದಾದ್ರು ಒಂದು ಕೊಡಬೇಕು. ಅದಕ್ಕೆ ಮೋಡ ದೃಷ್ಟಾಂತ ಕೊಟ್ಟಿದ್ದಾರೆ. ಮೋಡವನ್ನ ನೀವು ಹೇಳಿದ ಹಾಗೆ ಎರಡಕ್ಕೂ ಇಟ್ಕೊಳ್ಬಹುದು. ಅದು ನೀರು, ಕಪ್ಪು ಬಿಳುಪು ಎಲ್ಲ ಮಿಶ್ರಣವಾಗಿರ್ತದಲ್ಲ ಅದು. ಹಾಗಾಗಿ ರಜೋಗುಣಕ್ಕೆ ಅದನ್ನ ದೃಷ್ಟಾಂತ ಕೊಡ್ಕೋಬಹುದು. ಆಯ್ತಾಯ್ತಾರೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಈ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕೆ, ಲಿಬರೇಷನ್ಗೆ, ಮುಕ್ತಿಗೆ ಜ್ಞಾನ ಬೇಕು ಅಂತ ನಾವ್ ಅಂತೇವಲ್ಲ. ಆ ಜ್ಞಾನ ಶಬ್ದ ತುಂಬಾ ವಿಸ್ತಾರವಾದ ಶಬ್ದ ಅಲ್ಲ. ನಮ್ಮ ತರ ಬದ್ಧ ಜೀವರಿಗೆ ಸುಲಭವಾಗಿ ಆ ಜ್ಞಾನ ಅಂದ್ರೆ ಯಾವುದು, ಯಾವ ಜ್ಞಾನ ಸಿಕ್ಕಿದ್ಮೇಲೆ ಇನ್ನು ಏನು ಜ್ಞಾನ ಸಿಕ್ಲಿಕ್ಕೆ ಬಾಕಿ ಇಲ್ಲ, ಅದನ್ನ ಹೇಗೆ ಸುಲಭವಾಗಿ ತಿಳ್ಕೊಳ್ಳುದು ಆಚಾರ್ಯ? ಯಾವ ಜ್ಞಾನ ಅಂತನಾ? ಅದು ಜ್ಞಾನ ಅಂದ್ರೆ ಏನು? ಆ ಭಗವಂತನ ಮುಕ್ತಿಗೆ ದಾರಿ ತೋರಿಸುವ ಜ್ಞಾನ ಅಂತ ಹೇಳುದು ಅದು ಏನು? ಇರುದು ಭಗವಂತ ಮಾತ್ರ, ಬೇರೆ ಯಾವ್ದು ವಸ್ತು ಇಲ್ಲ ಅಂತ ಆ ಸತ್ಯವನ್ನು ತಿಳ್ಕೊಂಡು ಅದ್ರಲ್ಲಿಯೇ ನಿಂತಿರುದ? ಯಾಕಂದ್ರೆ ಅದು ಸಿಕ್ಕಿದ್ಮೇಲೆ ಮತ್ತೆ ಹಿಂದೆ ಹೋಗ್ಲಿಕ್ಕೆ ಸಹ ಇಲ್ಲಲ್ಲ ಆಚಾರ್ಯ. ಆತರ ಇದ್ರೆ ಮಾತ್ರ ಅದು ನಮ್ಗೆ ಮುಕ್ತಿಗೆ ದಾರಿ ಆಗತ್ತೆ ಅಲ್ಲ. ಆ ಜ್ಞಾನ ಏನು ಅಂತ ಹೇಳುದು ಏನು ಅಂತ? ಯಾಕಂದ್ರೆ ಜ್ಞಾನದೊಳಗೆ ತುಂಬಾ ವಿಷಯಗಳಿದೆ ಅಲ್ಲ ಆಚಾರ್ಯ. ನೀವು ಅದ್ವೈತ ಹೇಳ್ತಾ ಇದ್ದೀರಿ. ಇಲ್ಲ ಅಲ್ಲ, ನಮ್ಮ ಮಧ್ವ ಸಂಪ್ರದಾಯದಲ್ಲಿ, ನಮ್ಮ ಮಧ್ವ ನೀವೇನಂದ್ರಿ? ಭಗವಂತ ಒಂದೇ ಸತ್ಯ, ಉಳಿದದ್ದು ಯಾವುದು ಇಲ್ಲ ಅನ್ನೋ ಜ್ಞಾನ ಅಂತಂದ್ರಲ್ಲ ನೀವು. ಅದು ನೀವು ಯಾವ ಅರ್ಥ ನಂಗೆ ಅರ್ಥ ಆಗುವ ತರ ತಿಳಿಸಿ ಆಚಾರ್ಯ, ಹೇಗಾದ್ರೂ ಪರವಾಗಿಲ್ಲ. ನಾನ್ ಕೇಳಿದದ ಅಷ್ಟೇ, ಹಾಗೆ ಅಂತ. ಹಾಗೆ ಅರ್ಥ ಆಗತ್ತಾ ಅದು ಹೇಗೆ ಅಂತ? ಹಾಗಲ್ಲ. ಸರಿ. ಭಗವಂತ ಒಂದೇ ಸತ್ಯ, ಉಳಿದದ್ದೆಲ್ಲವೂ ಯಾವುದು ಇಲ್ಲ ಅಂತಂದ್ರೆ ಅದು ಅದ್ವೈತ ಆಗತ್ತೆ. ಸರಿ. ಇಡೀ ಜಗತ್ತು ಮಿಥ್ಯಾ, ಭಗವಂತ ಒಂದೇ ಸತ್ಯ ಅಂತ ಆ ಜ್ಞಾನ, ಅದು ಮೋಕ್ಷಕ್ಕೆ ಜ್ಞಾನ ಅಂತ ಅದ್ವೈತಿಗಳು ಹೇಳ್ತಾರೆ. ಸರಿ. ಆದ್ರೆ ಭಗವಂತನೂ ಸತ್ಯ, ನಾವು ಸತ್ಯ, ಈ ಜಗತ್ತು ಸತ್ಯ. ನಾವೆಲ್ಲರೂ ಭಗವಂತನ ಅಧೀನ, ಭಗವಂತ ಮಾತ್ರ ಸ್ವತಂತ್ರ. ಇದುವರೆಗೂ ಹೇಳಿದ್ವಲ್ಲ ನಾರದ್ರು, ಇದು ಶ್ಲೋಕ ಹೇಳಿದ್ರು. ಅವನೊಬ್ಬನೇ ಸ್ವತಂತ್ರ, ಅವನೊಬ್ಬನೇ ಪರಿಪೂರ್ಣ. ನಾವೆಲ್ಲರೂ ಕೂಡ ಅಸ್ವತಂತ್ರರು, ಅವನ ಅಧೀನವಾಗಿದ್ದೇವೆ.
ನಮ್ಮ ಕರ್ಮಾನುಸಾರವಾಗಿ ನಾವು ನಾನಾ ಜನ್ಮಗಳನ್ನ ಎತ್ತಿ ಆ ಜನ್ಮಗಳಲ್ಲಿ ಪರಿಪೂರ್ಣವಾದ ಭಗವಂತನ ನಿಜವಾದ ಜ್ಞಾನವನ್ನ ಪಡೆದುಕೊಂಡ ಮೇಲೆ ಇದು ಹಾ. ಪರೋಕ್ಷ ಜ್ಞಾನ. ಇದು ಶಾಸ್ತ್ರಗಳಿಂದ ಬರುವ ಹಾ. ಜ್ಞಾನ, ಇದು ಪರೋಕ್ಷ ಜ್ಞಾನ. ಹಾ 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 ಈ ಜ್ಞಾನವನ್ನ ನಾವು ಅನೇಕ ಶಾಸ್ತ್ರಗಳನ್ನ ಪರಿಶೀಲನೆ ಮಾಡಿ ಜಿಜ್ಞಾಸೆ ಮಾಡಿ ಸರಿಯಾದ ರೀತಿಯಲ್ಲಿ ಆತ್ಮಸ್ವರೂಪವನ್ನ ತಿಳ್ಕೊಳ್ಬೇಕು. ಅಂದ್ರೆ ನಾನು ಯಾರು, ಭಗವಂತ ಯಾರು, ಈ ಜಗತ್ತೇನು, ಇವುಗಳ ಹಾ. ಪ್ರತಿಯೊಂದು ವಸ್ತುಗಳ ನಿಜವಾದ ಸ್ವರೂಪವನ್ನ ಚೆನ್ನಾಗಿ ಮನದಟ್ಟು ಮಾಡಿಕೊಂಡ್ರೆ ಹಾ. ಆವಾಗ ಭಗವಂತ ತನ್ನ ಅಪರೋಕ್ಷವನ್ನ ಕೊಡ್ತಾನೆ, ಅಂದ್ರೆ ತನ್ನ ದರ್ಶನವನ್ನ ಕೊಡ್ತಾನೆ. ಓಕೆ ಭಗವಂತ ತನ್ನ ದರ್ಶನವನ್ನೇನು ಕೊಡ್ತಾನಲ್ಲ ಅದು ಅಪರೋಕ್ಷ ಜ್ಞಾನ ಅಂತ ಕರೆಸ್ಕೊಳ್ತದೆ. ಹಾ. ಆ ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ ಕಾರಣ. ಇದಲ್ಲ ಈಗ ಹಾ. ನಾವು ಈಗ ಜ್ಞಾನ ನಾವೇನು ಶಾಸ್ತ್ರಗಳಿಂದ ಸಂಪಾದನೆ ಮಾಡ್ತೇವಲ್ಲ, ಈ ಜ್ಞಾನ ಮೋಕ್ಷಕ್ಕೆ ಕಾರಣ ಅಲ್ಲ. ಹಾ ಅದೇ ಅದೇ ಹಾ ಹಾ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಮೋಕ್ಷಕ್ಕೆ ಕಾರಣ. ಅಪರೋಕ್ಷ ಜ್ಞಾನ ಅಂದ್ರು ಭಗವಂತನ ದರ್ಶನ ಅಂದ್ರು ಒಂದೇ. ನೀವು ಹಾ. ಜ್ಞಾನ ಅಂದ್ರೆ ಹೀಗೆ ಇಟ್ಕೊಳ್ಬೇಡ್ರಿ. ಅಪರೋಕ್ಷ ಓಕೆ ಜ್ಞಾನ ಓಕೆ ಅಂದ್ರೆ ಭಗವಂತನ ದರ್ಶನ, ಭಗವಂತನನ್ನ ಕಾಣೋದು, ಆ ಹಾ. ಭಗವಂತನನ್ನ ಸಾಕ್ಷಾತ್ಕಾರ ಕಾಣ್ಲಿಕ್ಕೂ ಮಾಡ್ಕೊಳ್ಳೋದು. ಭಗವಂತನ ಸಾಕ್ಷಾತ್ಕಾರ. ಆ ಭಗವಂತನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಈ ಎಲ್ಲ ಪರೋಕ್ಷ ಜ್ಞಾನ, ಶಾಸ್ತ್ರಗಳಿಂದ ಬರುವ ಪರೋಕ್ಷ ಜ್ಞಾನ ಕಾರಣ. ಹಾ ಹಾ ಅದಕ್ಕೆ ಎಲ್ಲಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಆ ಶಾಸ್ತ್ರಗಳಲ್ಲಿ ಹೇಳಿದ ರೀತಿಯಲ್ಲಿ ಭಗವಂತನ ಸ್ವರೂಪವನ್ನ, ಜಗತ್ತಿನ ಸ್ವರೂಪ, ಜೀವಸ್ವರೂಪ ಎಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡು ಆ ಭಗವಂತನನ್ನ ಈ ರೀತಿ ಉಪಾಸನೆ ಮಾಡ್ಬೇಕು. ಬರೇ ತಿಳ್ಕೊಂಡ್ರೆ ಸಾಲದು. ತಿಳ್ಕೊಂಡ ಮೇಲೆ ಆ ಭಗವಂತ ಉಪಾಸನೆ. ಸರ್ವೋತ್ತಮ, ಅವನೊಬ್ಬನೇ ಸರ್ವೋತ್ತಮ, ಅವನೊಬ್ಬನೇ ಪರಿಪೂರ್ಣ, ಈ ಎಲ್ಲ ಜಗತ್ತು ಅವನ ಅಧೀನ ಅಂತ ಉಪಾಸನೆ ಮಾಡಬೇಕು. ಆ ಉಪಾಸನೆ ಅಂತ ಅನ್ನೋದು ಪರಿಪಕ್ವ ಆದಾಗ ಭಗವಂತ ನಮಗೆ ದರ್ಶನವನ್ನ ಕೊಡ್ತಾನೆ. ಆ ದರ್ಶನವನ್ನ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಆ ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ ಕಾರಣ. ಹಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಚಾರ್ಯ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರು. ನಮಸ್ಕಾರ ಗುರು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ ಆಚಾರ್ಯ. ಹರೇ ನಮಃ. ಆಕ್ಚುಲ ನೀವು ಒಂದು ಶ್ಲೋಕಕ್ಕೂ ಆ ಪದರತ್ನಾವಳಿ ಇದು ಎರಡನ್ನು ಮಾಡಿದ್ರಿ ಅಂದ್ರೆ ಒಂದು ಶ್ಲೋಕ ಕೂಡ ಒಂದು ದಿನದಲ್ಲಿ ಕವರ್ ಮಾಡಲ್ಲ, ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಪೂರ್ತಿ ಓದ್ಲಿಕ್ಕೆ ಹೋಗಲ್ಲ ಅದೆಲ್ಲ ಪದಗಳು. ಹೌದು, ಕೆಲವರಿಗೆಲ್ಲ ಅದು ಬೋರ್ ಆಗತ್ತೆ. ವ್ಯಾಖ್ಯಾನಗಳನ್ನ ಪೂರ್ತಿ ಓದ್ತಾ ಕೂತ್ಕೊಂಡ್ರೆ ಅದರ ಸಾರಾಂಶ ಹೇಳಿಬಿಡ್ತೇನೆ. ಯಾರಾದ್ರೂ ಪಾಠ ಕ್ರಮ ಎಂಬುದು ಅಳ್ತಾನಲ್ಲವಾ, ಬಟ್ ತುಂಬಾ ದಿನ ಆಗೋದು. ಇವಾಗ ಬಂದು ನಾವು ಹೋದ ನವೆಂಬರ್ಲಿ ಆರಂಭಿಸಿದೆವು, கிட்டத்தட்ட 1 ಇಯರ್ಲಿ ಮುಡ್ಸೋತೇವು. ಏನು ಈ 4th ಸ್ಕಂದ, 4ನೇ ಸ್ಕಂದ. ಈ ಸ್ಕಂದ ಅದಕ್ಕೆ ಈ ಸ್ಕಂದ ಆರಂಭಿಸಿದ್ದು ಬಂದು 1811. ಆಲ್ಮೋಸ್ಟ್ 1 ಇಯರ್ ಆತಲ್ಲ. ಹೌದಾ, ಕರೆಕ್ಟ್. ಇನ್ನು ಸ್ವಲ್ಪ ದಿವಸ ಹಿಡಿಯತ್ತೆ, ಅದು ಮುಗಿತು ಅಂತ ಅನಿಸ್ತದೆ. ಆದ್ರೆ ಆಕ್ಚುಲಿ 2-3 ದಿನ ಮುಗಿಸಿದ್ವಿ ನೆನೆಸಿದ 4-5 ದಿನ ಮುಂಚೆ. ಹೌದು, ನಾನು ಹಾಗೆ ಅನ್ಕೊಂಡೆ. ಆದ್ರೆ ಆಮೇಲೆ ನೋಡಿದ್ರೆ ತಾತ್ಪರ್ಯ ಜಾಸ್ತಿ ಇರೋ ಕಾರಣ ನೀವು ಬಂದು ವಿಸ್ತಾರವಾದ ಹೇಳಲೇ ಆಗ್ಬೇಕು. ಹೌದು ಹೌದು, ಬಹಳ ಚಂದ ಗುರುಗಳ, ಅವೆಲ್ಲ ಭಾಗ್ಯವಂತರು. ಕೂತ ಸರಳ ಸಿಕ್ತ ನಮಗೆ. ಧನ್ಯವಾದಗಳು. ಹರೇ ನಮಃ.